ದರ್ಶನ್ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ತನಿಖೆಯೂ ಕೂಡ ತೀವ್ರಗೊಳ್ತಾ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗೆ ಗೃಹ ಸಚಿವರು ವರದಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿ ತನಿಖೆ ನಡೀತಾ ಇದೆ, ರೌಡಿ ಶೀಟರ್ ಹಾಕೋದ್ರ ಬಗ್ಗೆ ಪೊಲೀಸರು ನಿರ್ಧಾರವನ್ನ ಮಾಡ್ತಾರೆ, ದರ್ಶನ್ ಪರವಾಗಿ ಯಾರು ಕೂಡ ಲಾಬಿ ಮಾಡಿಲ್ಲ ಅಂತ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಪರ ವಕೀಲ ನಾರಾಯಣಸ್ವಾಮಿ ಮಾತನಾಡಿ ತಮ್ಮ ಕಕ್ಷಿದಾರರು ಅಮಾಯಕರು ಅಂತ ಹೇಳಿದ್ದಾರೆ. ನಟ ಕಂ ರಾಜ್ಯಸಭೆಯ ಸದಸ್ಯ ಜಗ್ಗೇಶ್ ಟ್ವೀಟ್ ಮಾಡಿ ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ, ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ಚಿತ್ರರಂಗಕ್ಕೆ ಶೋಭೆ ತರಲ್ಲ ಅಂತ ನಿರ್ಮಾಪಕ ಸಾರಾ ಗೋವಿಂದ್ ಅವರು ಹೇಳಿದ್ರೆ, ಚೇಂಬರ್ಗೆ ಬ್ಯಾನ್ ಅಧಿಕಾರ ಇಲ್ಲ, ಜನರೇ ಮಾಡಬೇಕು ಅಂತ ದರ್ಶನ್ ಮೊದಲ ಚಿತ್ರವನ್ನ ಮಾಡಿದ ಮೆಜೆಸ್ಟಿಕ್ ನಿರ್ಮಾಪಕ ಬಾಮ ಹರೀಶ್ ಹೇಳಿದ್ದಾರೆ. ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ, ದರ್ಶನ್ ಅವರಿಗೂ ಕಾನೂನು ಒಂದೇ, ಪರಮೇಶ್ವರ್ಗೂ ಕಾನೂನು ಒಂದೇ. ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ, ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ. ತನಿಖೆ ಆದ್ಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. 1% ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ 1% ಕೂಡ ಗೊತ್ತಿಲ್ಲ. ಖಂಡಿತವಾಗಿಯೂ ಅವನ್ನ ಸಾಯಿಸುವಂತ ಮಟ್ಟಕ್ಕೆ ದರ್ಶನ್ ಹೋಗಿಲ್ಲ. ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೆ ಪೊಲೀಸ್ನವರು ಬಂದ ಮೇಲೆ. ಇಸ್ ರಿಯಲಿ ಇನ್ನೋಸೆಂಟ್. ಬ್ಯಾನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ನಮ್ಮ ವಾಣಿಜ್ಯ ಮಂಡಳಿ ಕಾಂಪೌಂಡ್ ಒಳಗಡೆ ಇಲ್ಲ. ಬಟ್ ಏನೋ ಕರೆದ್ಬಿಟ್ಟು ಒಳ್ಳೇದು ಮಾತಾಡ್ತೀವಿ, ಒಳ್ಳೇದು ಹೇಳ್ತೀವಿ, ಒಳ್ಳೇದು ಇದು ಮಾಡ್ತೀವಿ. ಬಟ್ ಈ ಥರ ಬ್ಯಾನ್ ಅಂತ ಪದ ನಾವು ವಾಣಿಜ್ಯ ಮಂಡಳಿಯಲ್ಲೂ ಉಪಯೋಗಿಸಲ್ಲ. ಆ ಒಂದು ಇದು ಬೇಡ. ನಾನು ಹೇಳ್ದಂಗೆ ಬ್ಯಾನ್ ಅನ್ನೋದು ಜನ ಮಾಡಬೇಕು, ಚೇಂಬರ್ ಅಲ್ಲ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೆಲ್ಲರೂ ರಾಜ್ಕುಮಾರ್ ಅಂಥವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಷ್ ಅಂಥವ್ರನ್ನ ನೋಡಿ ಕಲ್ತ್ಕೋಬೇಕು. ಇವತ್ತು ಇಡೀ ಚಿತ್ರರಂಗಕ್ಕೆ ಶೋಭೆ ತರುವಂಥದ್ದಲ್ಲ. ಆಲ್ ರೈಟ್, ಪರಮೇಶ್ವರ್ ಅವ್ರು ಹೇಳ್ತಿರೋದು ರೌಡಿ ಶೀಟ್ ಓಪನ್ ಮಾಡ್ತಾರೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇಲ್ಲ, ಪೊಲೀಸರಿಗೆ ಅಧಿಕಾರ ಇದೆ ಅಂತ. ಕಾರಣ ಏನು ಅಂದರೆ, ಈ ಪೊಲೀಸ್ ಫೀಲ್ ದೇರ್ ಇಸ್ ಎ ಹ್ಯಾಬಿಚುಯಲ್ ಅಫೆಂಡರ್, ಪದೇ ಪದೇ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಯಾರಾದರೂ ಅಂತ ಅನಿಸಿದ್ರೆ ಅದನ್ನು ಓಪನ್ ಮಾಡ್ಕೋಬೋದು ಅಷ್ಟೇ. ಹೋಮ್ ಮಿನಿಸ್ಟ್ರಿಗೆ ಹೇಳ್ತಿಲ್ಲ ಮಾಡ್ತಾರೆ ಅಂತ. ಆಲ್ ರೈಟ್, ಇನ್ನು ಕಕ್ಷಿದಾರರ ಬಗ್ಗೆ ಅವ್ರ ಲಾಯರ್ ಹೇಳೋದು ಅದು ಅವ್ರದ್ದು ಕೆಲಸ. ಅವ್ರು ಇನ್ನೇನು ನಮಗೆ ಬೇರೆ ಏನು ಹೇಳೋಕ್ಕಾಗತ್ತೆ. ದಟ್ಸ್ ಆಲ್ ರೈಟ್, ಇರ್ಬೋದೇನೋ ಗೊತ್ತಿಲ್ಲ. ಅದನ್ನೇ ಪ್ರೂವ್ ಮಾಡಲಿ ನಾಳೆ ಕೋರ್ಟಲ್ಲಿ ಅಷ್ಟೇ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾದಂಗಿದೆ. ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ CID, ನಾಳೆ ಹಾಜರಾಗಿ ಅಂತ. ಬಂದಿಲ್ಲ ಅವರು. 17ನೇ ತಾರೀಕು ಬರ್ತೀನಿ, ನಾನು ಡೆಲ್ಲಿಲಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಈ ಮಧ್ಯೆ ಈ ಪ್ರಕರಣ ರದ್ದು ಕೋರಿ ಅವರು ಕೂಡ ಹೈಕೋರ್ಟ್ಗೆ ಹೋಗಿದ್ದಾರೆ. ಸರ್ಕಾರ ಕೂಡ ವಿಶೇಷ ಅಭಿಯೋಜಕರನ್ನು ಅದಕ್ಕೆ ನೇಮಿಸಿದೆ. ಗೃಹ ಮಂತ್ರಿಗಳು ಹೇಳಿದರೆ ಸಾಕ್ಷ್ಯ ಎಲ್ಲ ಕಲೆ ಹಾಕ್ತಿದ್ದಾರೆ, ನೋಡೋಣ ಇರಿ ಅದು ಏನು ಮಾಡಬೇಕೋ ಮಾಡೋಣ ಅಂತ. ಸದ್ಯಕ್ಕೆ ಇದು ಈ ಹಂತದಲ್ಲಿದೆ. ಇದು ಮುಂದಕ್ಕೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಯಡಿಯೂರಪ್ಪ ಅವರ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ, ನಡೀತಾ ಇದೆ. ಅದರಿಂದ ಎಲ್ಲ ಅಂತಿಮವಾಗಿ ಅದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳು ಎಲ್ಲ ಬೇಕಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಬಿಟ್ಕಾಯಿನ್ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಹ್ಯಾಕರ್ ಶ್ರೀಕಿ ಜೊತೆ ನಿರಂತರ ಸಂಪರ್ಕ ಹೊಂದಿದ ಆರೋಪದ ಮೇಲೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ನಲ್ಪಾಡ್ರನ್ನ SIT ವಿಚಾರಣೆಗೆ ಒಳಪಡಿಸಿದೆ. CID ಕಚೇರಿಯಲ್ಲಿ ಇಂದು 3.5 ಗಂಟೆಗಳ ಕಾಲ ಮಹಮ್ಮದ್ ನಲ್ಪಾಡ್ ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡಿದ್ರು. ಶ್ರೀಕಿ ಜೊತೆಗೆ ಮಹಮ್ಮದ್ ನಲ್ಪಾಡ್ ವ್ಯಾವಹಾರಿಕ ಸಂಬಂಧ ಹೊಂದಿರುವ ಬಗ್ಗೆ SIT ಅಧಿಕಾರಿಗಳು ಪ್ರಶ್ನೆ ಮಾಡಿ ಹಲವು ಮಾಹಿತಿಯನ್ನು ಪಡೆದಿದ್ದಾರೆ. ಮಗದೊಂದು ಕಡೆಯಲ್ಲಿ ಪೆನ್ಡ್ರೈವ್ ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣರನ್ನ KR ನಗರ ಕೇಸ್ನಲ್ಲಿ SIT ಮತ್ತೆ 6 ದಿನ ವಶಕ್ಕೆ ಪಡ್ಕೊಂಡಿದೆ. ಜೈಲಿನಲ್ಲಿದ್ದ ಪ್ರಜ್ವಲ್ ರೇವಣ್ಣ ಮತ್ತೆ SIT ಕಚೇರಿಗೆ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಮೇಲಿನ ರೇಪ್ ಪ್ರಕರಣದಲ್ಲಿ ಪ್ರಜ್ವಲ್ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಜಾ ಮಾಡಿದೆ. ಆಲ್ ರೈಟ್, ಪ್ರಜ್ವಲ್ ಕೇಸಲ್ಲಿ ಅದು ಇದೊಂದು ಪೊಲೀಸ್ ಕಸ್ಟಡಿ ಎಂಡ್ ಆದರೆ ಇದು ಮತ್ತೆ ಜೇಸಿಗೆ ಹೋಗುತ್ತೆ. ಆಮೇಲೆ ಇನ್ನೂ ಒಂದು ಇದ್ದಂಗಿದೆ ಅಲ್ವಾ, 3ನೇ ಕೇಸ್ ಇದೆ. ಅದರಲ್ಲೂ ಮತ್ತೆ ಪೊಲೀಸ್ ಕಸ್ಟಡಿ ಕೇಳಬಹುದು ಅವರು. ಅಲ್ಲಿಗೆ ಇನ್ನೂ ಒಂದು 15 ದಿನ ಹೆಚ್ಚು ಕಡಿಮೆ 10-12 ದಿನ 15 ದಿನದವರೆಗೂ ಪೊಲೀಸ್ ಕಸ್ಟಡಿಯ ಸೌಭಾಗ್ಯ ಅವ್ರಿಗಿದ್ದಂಗಿದೆ. ಮೊದಲನೇ ಕೇಸ್ನಲ್ಲೇ 2 ಸರಿ ತಗೊಂಡಿದ್ರು, ಈ ಕೇಸಲ್ಲೂ ಎಕ್ಸ್ಟೆಂಡೆಡ್ ಇರುತ್ತೆ ಸಾಮಾನ್ಯ, ಕೆಲವು ಸರಿ ಇರಲ್ಲ. ಹಾಗಾಗಿ ಅದಾದಮೇಲೆ ಅವ್ರದ್ದು ಕತೆ ಮುಂದಿಂದು. ಶಿವಕುಮಾರ್ ಅವರ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅವ್ರಿಗೊಂದು ರಿಲೀಫ್ ಸಿಕ್ಕಿದೆ. ED ನೀಡಿತ್ತು ಸಮನ್ಸನ್ನು. ಆ ಸಮನ್ಸ್ ಸರಿ ಅಂದಿತ್ತು ಹೈಕೋರ್ಟ್. ಆದರೆ ಅದನ್ನು ಪ್ರಶ್ನೆ ಮಾಡಿ DK ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಅಲ್ಲಿ ದ್ವಿಸದಸ್ಯ ಪೀಠ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ದಾಖಲಾಗಿರುವಂಥ ಪ್ರಕರಣ ರದ್ದಾದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಸಮನ್ಸನ್ನು ಕೊಡೋದು ಸರಿ ಹೋಗಲ್ಲ, ಅದು ಮಾನ್ಯವಲ್ಲ ಅಂತ ಆದೇಶನ ಕೊಟ್ಟಿದೆ. ಅಷ್ಟಕ್ಕೆ ಅವ್ರಿಗೆ ರಿಲೀಫ್ ಇದು.
ಮುಂದೆ ನೋಡೋಣ ಏನಾಗುತ್ತೆ ಅಂತ. ಇನ್ನು ಬೇರೆ ಬೇರೆ ಎಲ್ಲ ಪ್ರಕರಣಗಳಿದೆಯಲ್ಲ ಯಾವ್ಯಾವ ಎಂಡ್ ಆಗಿಲ್ಲ ಅವೆಲ್ಲ, ಅದೇನಾಗುತ್ತೋ ನೋಡೋಣ. ಆಲ್ ರೈಟ್.